ಅಲ್ಲಿ ಬೆಂಗಳೂರಿಗೆ ಯಾರೊಬ್ಬರು ಬರಲಿಲ್ಲ. ಅಂದರೆ ವ್ಯವಸ್ಥಿತವಾಗಿ ಹಿಂದೂ ಸ್ವಾಮಿಗಳು ಮತ್ತು ವಿಶೇಷವಾಗಿ ಪಂಚಮಸಾಲಿ ಸ್ವಾಮಿಗಳು ಲಿಂಗಾಯತ್ ಪಂಚಮಸಾಲಿ ಅನ್ನಬಾರ್ದು ಅಂತಂತಾರೆ. ಕೊನೆ ದಿನ ಅಂತ ಮಾಡಿಲ್ಲ ಸ್ವಾಮಿಗಳು ಅಂತ ಅವ್ರ ಆರೋಪ. ನೋಡ್ರಿ, ಕುಂಟು ನೆಪ ಏನಾದ್ರು ಹೇಳಕ್ ಬೇಕಲ್ಲ ಅವರಿಗೆ, ಹೇಳಕ್ಕೇನಿಲ್ಲ, ಹೇಗೆ ಮಾಡ್ತಾರೆ. ಮತ್ತು ನಮ್ಮ ಸಂಪುಟದಲ್ಲಿ ಭಕ್ತಾದಿಗಳಲ್ಲಿ ವಿನಂತಿ, ಮಾನ್ಯ ಕನ್ನಡ ತಾಲೂಕು ದಂಡಾಧಿಕಾರಿಗಳಿಗೆ ಅವರು ಸಾಹೇಬರು 145 ಸೆಕ್ಷನ್ ಜಾರಿ ಮಾಡಿಲ್ಲ. ಸಾಯಂಕಾಲ 6 ಗಂಟೆವರೆಗೆ ನಿಷೇಧಾಜ್ಞೆ ಇರುತ್ತೆ. ದಯವಿಟ್ಟು ಎಲ್ಲ ಹೋಗ್ಬೇಕು, ಸಾರ್ವಜನಿಕರು ಸಾರ್ವಜನಿಕರು ನಮ್ಮ ಅವೈಲೇಬಲ್ ಬಹಳ ದೂರ ಮಾಡ್ತೀನಿ. ಪಂಚಮಸಾಲಿ ಸಮಾಜದ ಮುಖ್ಯ ಸ್ವಾಮಿಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸಮಾಜ ನಾಯಕರು ಭಿನ್ನಾಭಿಪ್ರಾಯ ಮಾಡಬೇಕು, ಸ್ವಾಮಿಗಳ ಬಗ್ಗೆ ತಪ್ಪು ಸಾವಿರ ಸಾವಿರ ಭಕ್ತರು, ಲಕ್ಷ ಲಕ್ಷ ಭಕ್ತರು, ಸ್ವತಃ ಒಬ್ಬ ಧರ್ಮದರ್ಶಿ ಮೊನ್ನೆ ಏನೇನು ಅವ್ಯವಹಾರ ಆಗಿದೆ ಅಂತ ಮುಖ್ಯವಾಗಿ ಸಿಸಿ ಕ್ಯಾಮ್ರಾದಲ್ಲಿ ಅದು ರೆಕಾರ್ಡ್ ಆಗಿದೆ. 49 ನಿಮಿಷಗಳ ಕಾಲ ಮಠದಲ್ಲಿ 2008ರಲ್ಲಿ ಎಷ್ಟು ಕೋಟಿ ಬಂತು, ಎಷ್ಟು ಅವ್ಯವಹಾರ ಆಯ್ತು, ಎಷ್ಟು ತಿಂದವ್ರು ಯಾರು ಅಂತ ಹೇಳಿದ್ರು. ಸರ್ಕಾರ 10 ಕೋಟಿ ರೂಪಾಯಿ 11 ಕೋಟಿ ರೂಪಾಯಿ ಬಂತು. 1 ಕೋಟಿ 10 ಕೋಟಿ ಒಂದ್ಸಲ, 1 ಕೋಟಿ ಒಂದ್ಸಲ, ಅವೆಲ್ಲ ಸಿಗುತ್ತೆ ಡಾಕ್ಯುಮೆಂಟ್ರಿ. ಆ 10 ಕೋಟಿ ಹಣದಲ್ಲಿ ಎಷ್ಟು ಅವ್ಯವಹಾರ ಆಗಿದೆ ಅಂತೇಳಿ ಅವರೇ ಹೇಳಿದ್ದಾರೆ. ಯಾರು ಹೇಳಿದ್ದಾರೆ? ಒಬ್ಬ ಟ್ರಸ್ಟಿ ಹೇಳಿದ್ದಾರೆ. ಮೇಲೆ ಅವ್ರದ್ದೆಲ್ಲ ಬಯಲಾಗುತ್ತೆ ಅಂತ ಹೇಳಿ ಮಾಡಿದ್ರು. ಆ ಸಿಸಿ ಡಿವಿಆರ್ ಕತ್ಕೊಂಡು ಹೋಗ್ಬಿಟ್ರು. ಡಿವಿಆರ್ ಕತ್ಕೊಂಡ್ರೆ ಇವತ್ತು ಮಟ್ಟ ಬಂದಾರೆ. ಅವ್ರ ಮೇಲೆ ಕೇಸ್ ಆಗಿದೆ. ಕಳ್ಳರೇ ಬಂದು ಕಳ್ಳರಿಗೆ ರಕ್ಷಣೆ ತೊಗೊಂಡ್ಬಂದಾರೆ. ಇಲ್ಲಿ ಅವರು ಬಹಳ ಗಟ್ಟಿಯಾಗಿದ್ರೆ ನಮ್ಮ ಹತ್ರ ಕುತ್ಕೊಂಡು ಮಾತಾಡ್ಬೋದಾಗಿತ್ತು. ಕಳ್ಳರಾಗಿ ಬಂದು ಪ್ರೊಟೆಕ್ಷನ್ ಬಂದು ಅಂದ್ರೆ ಇದರಲ್ಲಿ ನೀವು ತಿಳ್ಕೊಬೇಕು, ನಾನು ಪ್ರೊಟೆಕ್ಷನ್ ಎಷ್ಟು ಜನ ಕೇಳಿಲ್ಲ. ಆ ಸನ್ಯಾಸಿ ನಮ್ಗೆ ನಿರ್ಭಯ ಆಗಿರ್ಬೇಕು. ನಮ್ಮ ಮಠದಲ್ಲಿ ಸುವ್ಯವಸ್ಥೆ ಇರಬೇಕು, ಶಾಂತಿ ಸಮಾಧಾನ ಇರಬೇಕು. ಭಕ್ತರಿಗಿಂತ ದೊಡ್ಡವರು ಯಾರೂ ಇಲ್ಲ. ನನ್ನ ಕನಸು ಒಂದೇ, ಈ ನಾಡನ್ನ ಕಳೆದ 2.5 ವರ್ಷದಿಂದ ನಾವು ಇಂದಿನ ರಾಜ್ಯಾಧ್ಯಕ್ಷರಾದ ಸೋಮನಗೌಡ ಪಾಟೀಲ್ ಅವರು ಹಳ್ಳಿ ಕೇಳ್ತಾ ಇದ್ದೀವಿ, ಸಮಾಜವನ್ನು ಸಂಘಟನೆ ಮಾಡ್ತಾ ಇದ್ದೀವಿ. ಅದು ಜಾತಿಗಣತಿ ಇರಬಹುದು. ಇನ್ನು ಕೆಲವರು ಏನಾಗಿದೆ ಅಂತಂದ್ರೆ ಅವ್ರಿಗೆ ಹಿಂದೂ ಅಂತ ಹೇಳಬಾರ್ದು ಅಂತ. ಕೆಲವು ಟ್ರಸ್ಟಿಗಳು ಏನಿದೆ ಅಂತಂದ್ರೆ ಸ್ವಾಮಿಗಳು ಹಿಂದೂ ಅಂತ ಹೇಳಬಾರ್ದು ಅಂತಾರೆ. ಇನ್ನೊಂದು ಲಿಂಗಾಯತ್ ಅಂತಲೂ ಹೇಳಬಾರ್ದು ಅಂತಾರೆ. ಒಂದವರು ನಾವು ಹಿಂದೂ ಲಿಂಗಾಯತ್ ಅನ್ನಬಾರ್ದು. ನಮ್ಮ ಭಕ್ತರಿಗೆ ತೊಂದರೆ ಕೊಡಕತ್ತಿದ್ರೆ ನಾವು ಹೋಗಿ ಕೇಳಿದ್ರೆ ಭಕ್ತರ ಮೇಲೆ ಅಲ್ಲ ನಮ್ಮ ಮೇಲೆ ಹಲ್ಲೆ ಮಾಡಕತ್ತಿಲ್ಲ. ಭಕ್ತರು ನಮ್ಮ ದೇವರು. ನಾವು ಹೇಳಿರೋದು ಭಕ್ತನೇ ಭೂಮಿ ಮೇಲಿನ ಭಗವಂತ ಅಂತ ಹೇಳಿದೀವಿ. ನಾವಿರೋದು ಭಕ್ತರಿಗೆಲ್ಲ ತೊಂದರೆ ಕೊಟ್ರೆ ವಿನಂತಿ ಮಾಡಿದೆ. ನಾವು ಈ ಪೊಲೀಸ್ ಆಫೀಸರ್ಗೆ 15 ಬಾರಿ ಫೋನ್ ಮಾಡಿದ್ದೇವೆ. ಆಯ್ತು, ಎಲ್ಲ ಭಕ್ತರುಗಳ ಕಳಿಸ್ತೀವಿ ಅಂತ ಸರಿ. ಸ್ವಾಮೀಜಿ ಭಕ್ತರೆಲ್ಲ ಹೊರಗಿದ್ದಾರೆ, ಏನಕ್ಕೆ ಈ ತರ ಅಂತ? ಭಕ್ತರೆಲ್ಲ ಹೊರಗಿದ್ದಾರೆ. ಅಲ್ಲ, 144 ಸೆಕ್ಷನ್ ಹಾಕಿದ್ರು, ಅದಕ್ಕೆ ನಾವು ಬಿಡ್ತಾ ಇಲ್ಲ. ಮಠದ ಸುತ್ತಮುತ್ತ 2 ಕಿಲೋಮೀಟರ್ ವ್ಯಾಪ್ತಿಗೆ ಅನ್ವಯಿಸುವಂತೆ ಷರತ್ತುಗಳು. ಸ್ವಾಮೀಜಿ ಇವಾಗ ನಿಮ್ಮನ್ನ ಉಚ್ಚಾಟನೆ ಮಾಡಿದ್ದಾರೆ ಅಂತ. ಈ ಮಠ ಕಟ್ಟಿದವರು ಲಕ್ಷಾಂತರ ಜನ ಬಡ ಪಂಚಮಸಾಲಿಗಳು, ರೈತರು. ಹಾಗಾಗಿ ಈ ಮಠ ಇನ್ನು ರಾಷ್ಟ್ರ ಅಂತಾರಾಷ್ಟ್ರ ಗಳಿಸ್ತೇವೆ ಅಂತ ಸಂಕಲ್ಪ ನಮಗಿದೆ. ನನಗೆ ಯಾವುದೇ ರೀತಿ ಭಯ ಇಲ್ಲ, ಆತಂಕ ಇಲ್ಲ. ಐ ಆಮ್ ಸೋ ಕಾನ್ಫಿಡೆಂಟ್. ಐ ಹ್ಯಾವ್ ಆಲ್ ರೈಟ್. ಮುಂದಿನ ನಮ್ಮೆಲ್ಲ ಭಕ್ತರು ಬರ್ತಾರೆ, ಅವ್ರ ಜೊತೆ ಚರ್ಚೆ ಮಾಡ್ತೀವಿ. ಭಕ್ತರಿಗೆ ಇಚ್ಛೆಯಂತೆ ಎಲ್ಲ
ಈಗ ಯಾವುದೋ ಒಬ್ಬ ಸ್ವಾಮಿ ಸ್ಟ್ರಾಂಗ್ ಎವಿಡೆನ್ಸ್ ಇಲ್ಲ ಯಾವುದೇ ನೋಡಿ, ಸಾರ್ವಜನಿಕರಲ್ಲಿ ಒಂದು ವಿನಂತಿ, ಕೈ ಬೈ ಸಂಜೆ 6 ಗಂಟೆವರೆಗೆ ಸ್ವಾಮೀಜಿ ಅವ್ರನ್ನು ಇದೇ ರೀತಿ ಸಂಜೆ ಸ್ವಾಮಿಗಳ ಕಾಲದಲ್ಲಿ 6 ಗಂಟೆ ಎಲ್ಲರೂ ಶಾಂತ ರೀತಿಯಿಂದ ಈಗ ಅವರ ಟ್ರಸ್ಟಿಗಳಿಲ್ಲ ಅವರು ಸರಿ ಇದ್ರಲ್ಲಿ ಹಿಂದೂ ಮಠ ಪಕ್ಕ ಆಂಟಿ ಹಿಂದೂಗಳಿದ್ದಾರೆ ಆ ಟ್ರಸ್ಟಿಗಳ ಹೆಸರು ಕೂಡ ನಾನು ಹೇಳಬಲ್ಲೆ, ಸಮಯ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ಆಂಟಿ ಲಿಂಗಾಯತರು ಇದ್ದಾರೆ ಅವರು. ಇವತ್ತು ನಿಮ್ಗೆ ಗೊತ್ತಿರಲಿ, ಮಠದಲ್ಲಿ ದಯವಿಟ್ಟು ಎಲ್ಲರೂ ಇಲ್ಲಿಂದ ನಿರ್ಗಮಿಸಬೇಕು ಮತ್ತು ಸಂಜೆ 6 ಗಂಟೆ ನಂತರ ಮಠದಲ್ಲಿ ನಾವು ನಾವು ಗೇಟ್ ಓಪನ್ ಮಾಡ್ತೀವಿ. 5 ವರ್ಷ ಅಲ್ಲಿವರೆಗೆ ದಯವಿಟ್ಟು ಎಲ್ಲರೂ ಇಲ್ಲಿಂದ ಹೋಗ್ಬೇಕಂತ ಹೇಳಿ ಕೇಳ್ಕೊಂತೀವಿ. ಮಾನ್ಯ ತಹಶೀಲ್ದಾರ್ ಹರಿಹರ ಅವರು ಆದೇಶ ಮಾಡಿದ್ದಾರೆ. ನಮ್ಮದು ಕೊಡುವಂಥದ್ದು ಹೇಳುವಂಥದ್ದಲ್ಲ. ಆದರೆ ಭಕ್ತರನಿಗೆ ಪ್ರಸಾದವನ್ನು ಕೊಡ್ತಾರೆ, ರೊಟ್ಟಿ ಮಾಡಿಕೊಡ್ತಾರೆ, ಅನ್ನ ಮಾಡಿಕೊಡ್ತಾರೆ, ಸಾಂಬಾರು ಕೊಡ್ತಾರೆ, ಚಟ್ನಿ ಮಾಡಿಕೊಡ್ತಾರೆ. ಅವ್ರ ಋಣದಲ್ಲಿ ನಾವಿದ್ದೇವೆ, ನಾವು ಯಾರೊಬ್ಬರ ಋಣದಲ್ಲಿ, ಭಕ್ತರ ಋಣದಲ್ಲಿ ಇದ್ದೇವೆ. ಹಾಗಾಗಿ ಭಕ್ತರು ಏನಿರುತ್ತೆ ಅದು ಫೈನಲ್, 4 ಜನ ಫೈನಲ್ ಅಲ್ಲ. ಖಂಡಿತ ಭಕ್ತರ ಜೊತೆಗೆ ಚರ್ಚೆ ಮಾಡ್ತೇವೆ. ನಮ್ಮೆಲ್ಲ ಸಮುದಾಯದ ಮುಖಂಡರು ಬರ್ತಾರೆ, ಅವರೆಲ್ಲ ಚರ್ಚೆ ಮಾಡ್ತಾರೆ. ಅವರು ಹೇಳಬೇಕು ವ್ಯವಸ್ಥಿತವಾಗಿ. ಈ ಹರಿಹರ ತಾಲೂಕು, ದಾವಣಗೆರೆ ಜಿಲ್ಲೆ ಕೆಲವು ಕಡೆ ಹೋಗಲ್ದಂಗೆ ನಮ್ಮ ಒಪ್ಕೊಂಡಿತ್ತು. ಆದರೆ ಈ ಸಮಸ್ಯೆ ಆದಾಗನೇ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವರು ಯಾಕೆ ಬಂದರು? ಅಡ್ಮಿನಿಸ್ಟ್ರೇಟರು. ಇವ್ರ ಸಮಸ್ಯೆ ಇತ್ತಲ್ಲ ಈ ಮಧ್ಯದ ಬಿಲ್ಡಿಂಗ್ ವಿಚಾರದಲ್ಲಿ. ಅಲ್ಲೇನಾಗ್ತದೆ, ಅದು ಹಣವನ್ನು ಅದಕ್ಕೆ ಉಪಯೋಗಿಸ್ಬೇಕಂತಿದೆ, ಅದು ಯಾವುದೂ ಯೂಸ್ ಆಗಿಲ್ಲ. ದುಡ್ಡು ತೊಗೊಂಡಿದ್ದಾರೆ, ಬಿಲ್ಡಿಂಗ್ ಇಲ್ಲ. 10 ಕೋಟಿ ರೂಪಾಯಿದಲ್ಲಿ ಒಂದು ಪಕ್ಕದ ಮಠ ನೋಡ್ಕೊಂಡು ಹೆಂಗೆ ಬರ್ತಾರೆ. ಈ ಮಠ ಯಾಕೆ ಬೆಳೀತಾ ಇಲ್ಲ ಅಂತಂದರೆ ಸ್ವಾಮಿಗಳು ಏನೂ ಅಧಿಕಾರ ಇಲ್ಲ ಇಲ್ಲಿ. ಅವರು ನಾವು ಅಧಿಕಾರ ಇಟ್ಕೊಂಡು ಬಂದಿಲ್ಲ. ಅಧಿಕಾರ ಹಂಗಿತ್ತು ನಾವು ಕಂಡೀಷನ್ ಹಾಕೊಂಡು ಬರ್ತೀವಿ. ನಮ್ಮದೇನಪ್ಪ ಸಮಾಜ ಸಂಘಟನೆ ಆಗುತ್ತೆ. ಈ ಸಮಾಜವನ್ನು ದೊಡ್ಡದಾಗಿ ಬೆಳೆಸಬೇಕು. ಪಂಚಮಸಾಲಿ ಸೇವೆ ಬಡವರಿಗೆ ಅನುಕೂಲ ಆಗೋ ದೃಷ್ಟಿಯಿಂದ, ಅವ್ರಿಗೆ ಅನುಕೂಲ ಆಗೋ ದೃಷ್ಟಿಯಿಂದಲೇ ನಾವೆಲ್ಲವನ್ನು ತ್ಯಾಗ ಮಾಡ್ತಿದ್ದೇವೆ. ಈ ಲೆಕ್ಕಕ್ಕೆ ಕೇಳ್ತಾ ಇದ್ದಾರೆ. ಹಾಗಾಗಿ ಅವರು ವಿಷಯ ಡೈವರ್ಟ್ ಮಾಡೋ ಸಲುವಾಗಿ ನಮ್ಮ ಮೇಲೆ ಮಾಡ್ತಾರೆ. ನನ್ನ ಸಮಯ ಸಂದರ್ಭ ಭಕ್ತರ ಮಧ್ಯೆ ಹೇಳ್ತೀನಿ ನಾನು. ಅದು ಎಲ್ಲ ಟ್ರಸ್ಟ್ಗಳಿಗೆ ಗೊತ್ತಿದೆ. ಉಳಿದ ಯಾಕಂದ್ರೆ ಸರ್ ಸ್ವಾಮೀಜಿ 12 ಕಾರಣ ಹೇಳಿದರೆ ಆಚಾರ ವಿಚಾರ ಸರಿಯಾಗಿ ಮಾಡ್ತಾ ಇಲ್ಲ ಅನ್ನುವಂಥದ್ದು. ಸ್ವಾಮೀಜಿಯವರಿಗೆ ನಮ್ಮ ದಿವ್ಯ ಸಾನ್ನಿಧ್ಯ ಹಾಕಿದ್ದಾರೆ. ಹಾಕಿಬೇಕಾದ್ರೆ ಸ್ವಾಮಿ ಡೇಟ್ ಹಿಂದಿನ ಸಭೆಗೂ ಮಾಹಿತಿ ಕೊಟ್ಟಿರ್ತೀನಿ. ಹಿಂದಿನ ಸಭೆಯ ಮಾಹಿತಿ ನಮಗೆ ಬಂದಿಲ್ಲ. ಅಧಿಕೃತವಾಗಿ ಆ ನೋಟಿಸ್ ಕೊಟ್ಟಿಲ್ಲ. ಒಂದು ಪೀಠ ಅನ್ನೋದು ಕೇವಲ 12 ಜನ. ನಾವು 12 ಜನ ನೋಡಿ ಬಂದಿಲ್ಲ. ಅಖಂಡ ಪಂಚಮಸಾಲಿ ಸಮಾಜದ ಸೇವೆಯನ್ನು ಮಾಡಲಿಕ್ಕೆ ಪೀಠ ಬಂದಿದ್ದೀವಿ ನಾವು. ಇದು 4 ವ್ಯಕ್ತಿಗಳ ಮಠ ಅಲ್ಲ, ಸಮಸ್ತ ಪಂಚಮಸಾಲಿಗಳ ಮಠ ಆಗಿದೆ. ಆ ಹಿನ್ನೆಲೆಯಲ್ಲಿ ಮೊದಲನೇದಾಗಿ ಅವರು ನಮಗೆ ನೋಟಿಸ್ ಬಂದು ನೋಟಿಸ್ ಕೊಡಬೇಕಾಗಿತ್ತು. ಕಳ್ಳರಂಗ ಬಂದು ರಾತ್ರಿ ಬಂದು ಅಲ್ಲಿ ನಮ್ಮ ಇದಕ್ಕೆ ಬಾಗಿಲಿಗೆ ಹಂಚಿಕೊಂಡಿದ್ದಾರೆ. ಅದು ನಾವು ಕೊಡಗಿನಲ್ಲಿ ಕಾರ್ಯಕ್ರಮ ಹೋಗಿದ್ದೀವಿ. ವಾಪಸ್ ಬಂದಾಗ 3 ಗಂಟೆ ಅಲ್ಲಿ ಅಂಟಿಸಿದ್ರು. ಅದು ನಮ್ಗೆ ಗೊತ್ತಿಲ್ಲ. ಈಗ ಟ್ರಸ್ಟಿಗಳಾದವರು ನಮ್ಮ ಇಷ್ಟೊಂದು ತರಾತುರಿ ಮಾಡೋ ಅವಶ್ಯಕತೆ ಇತ್ತು. ಹಾಗಾಗಿ ಸ್ವಾಮೀಜಿಯವ್ರಿಗೆ ಭಾಳ ಇಂಪಾರ್ಟೆಂಟು ಏನು, ಗಚ್ಚೆ ಕೈ ಬಾಯಿ ಗಚ್ಚಿರಬೇಕು. ಅದ್ರಲ್ಲಿ ನಾವು ಭಾಳ ಗಚ್ಚಿದೆ. ಹಾಗಾಗಿ 12 ಜನಗಳಿಂದ ಆಗಲ್ಲ. ಏನು ಟ್ರಸ್ಟ್ ಬಾಯ್ಲೈನ್ ಹೇಳುತ್ತೆ, ಇಲ್ಲೇನು ಹೇಳುತ್ತೆ, ಭಕ್ತರ ನಿರ್ಧಾರ ತಗೋಬೇಕು. ಭಕ್ತರೆಲ್ಲ ನಾನು ನಿಮ್ಮ ಹತ್ರ ಇದೆ ನೋಡಿ. ಇದು ನೋಡಿ, ಟ್ರಸ್ಟ್ ಸುಪ್ರೀಂ ಆಗಿರೋದ್ರಿಂದ ನಾವು ಅವ್ರ ಸ್ವಾಮೀಜಿ ಪ್ರತಿಷ್ಠೆ ಮಾಡಿದ್ವಿ ಅಂತ ಹೇಳ್ತಾರೆ. ಸಮಾಜ ಸುಪ್ರೀಂ, ಸಮಾಜಕ್ಕಿಂತ ದೊಡ್ಡವರು ಯಾರು ಇಲ್ಲ. ಸಮಾಜ ಇವರನ್ನು ನೇಮಿಸಿತ್ತು, ಇವರಾಗಿ ಮಾಡ್ಕೊಂಡಿದ್ದಾರೆ. ಮತ್ತು ಪೀಠ ಆರಂಭವಾಗಿರೋದು ಫೆಬ್ರವರಿ 17-18-2008. ಟ್ರಸ್ಟ್ ಆಗಿರೋದು ಏಪ್ರಿಲ್ ತಿಂಗಳಲ್ಲಿ. ಮೊದಲು ಪೀಠ, ಆಮೇಲೆ ಟ್ರಸ್ಟ್. ಆಮೇಲೆ ಪ್ರತಿ 5 ವರ್ಷಕ್ಕೊಂದ್ಸಲ ಟ್ರಸ್ಟಿಗಳು 1 ಫುಟ್ ಹೋಗ್ಬೇಕಂತಿದೆ. ಅದು ಯಾವ ನಿಯಮ ಫಾಲೋ ಮಾಡಿಲ್ಲ. ಮುಂದೂರು ದೇಶದಿಂದ ಒಬ್ಬರೇ ಇರೋದು, ಎಲ್ಲ ಅವರೇ ಇದ್ದಾರೆ. ಮತ್ತು ಅವ್ರ ಆಸ್ತಿ ಪಾಸ್ತಿಗಳು ತಮ್ಮ ಸ್ವಂತ ಹೆಸರು ಮಾಡ್ಕೊಂಡಿದ್ದಾರೆ. ಆಸ್ತಿ ಪಾಸ್ತಿಗಳಿರೋಲ್ಲ, ಅನೇಕ ಆಸ್ತಿ ಪಾಸ್ತಿಗಳು ಅವ್ರು ತಮ್ಮ ಸ್ವಂತ ಹೆಸರು ಮಾಡ್ಕೊಂಡಿದ್ದಾರೆ. ಶಿಕ್ಷಣ ಸಂಸ್ಥೆಗಳು ಇವರು ಸಿಂಪಲ್ ಆಗಿ ದಾವಣಗೆರೆಯಲ್ಲಿ ಪ್ರಧಾನ ಧರ್ಮಸಿ 23 ವರ್ಷದ ಅವರೇ ಅಧ್ಯಕ್ಷರಿದ್ದಾರೆ. 23 ವರ್ಷದಲ್ಲಿ ಮತ್ತೊಬ್ಬ ಯುವ ನಾಯಕ ಹುಟ್ಟಲಿಲ್ವಾ ಸಮಾಜದಲ್ಲಿ? ಮತ್ತೊಬ್ಬ ಜಿಲ್ಲಾಧ್ಯಕ್ಷ ಬರಲಿಲ್ವಾ? ಹಗ್ರಿ ಬೊಮ್ಮಳೆ ನಮ್ಮದು ಶಾಖಾ ಮಠ ಇದೆ.
ಅದು ತಮ್ಮ ಸ್ವಂತ ಪ್ರಾಪರ್ಟಿ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಟ್ರಸ್ಟ್ ಏನು ಹೇಳುತ್ತೆ, ಮಠದಲ್ಲಿ ಶಿಕ್ಷಣ ಸಂಸ್ಥೆಗಳು ಇರಬೇಕು ಅಂತ ಹೇಳಿ. ಒಂದು ಕಡೆ ಶಿಕ್ಷಣ ಸಂಸ್ಥೆಗಳು ಇರಬೇಕು ಅಂತ ಹೇಳ್ತಾರೆ, ಇನ್ನೊಂದು ಹರೇ ಎಜುಕೇಶನ್ ಟ್ರಸ್ಟ್ ನಮ್ಮ ಗುರುಗಳಾಗಿರುವಂಥ ಮಹಾನ್ ಮಠದ ಅಡಿಯಲ್ಲಿ ಇಲ್ಲ. ಮತ್ತು ಈಗಾಗಲೇ ಕಟ್ಟಡಗಳಾಗಿದ್ದಾವೆ, ಅದ್ರ ಬಗ್ಗೆ ಬಸ್ ನಾವು ಕೇಳಿಲ್ಲ, ಏನು ಇವತ್ತಿಗೂ ಅವ್ರು ಕ್ವಶನ್ ಮಾಡಿಲ್ಲ. ಮೊನ್ನೆ ಆದಾಗೂ ಒಂದೇ ಕೇಳಿದೀವಿ ನಾವು, ಮಕ್ಕಳು ಕೇಳಿದ್ದಾರೆ. ಅದಕ್ಕೆ ಅವ್ರದ್ದೇನಪ್ಪಾ ಅಂತಂದ್ರೆ